ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಡೈಲಿ ರೋಟೀನ್ ಥರನೇ ಇವತ್ತು ನಾನು ಬೆಳಗ್ಗೆ ಎದ್ದು ಕಾಫಿಗೆ ಉಡ್ಸ್ಕೊಬಂದು ಕಾಫಿ ಜೊತೆ ಇವತ್ತು ಹಾಲನ್ನು ತಂದಿದ್ದೆ. ಹಾಲು ಏನಕ್ಕೆ ಅಂತಂದರೆ ಓಟ್ಸ್ ತಿನ್ನೋದ ಅಂತ ಹೇಳ್ಬಿಟ್ಟು ಹಾಲು ಎತ್ಕೊಬಂದೆ. ಸರಿ ಅಂತ ಹೇಳ್ಬಿಟ್ಟು ಓಟ್ಸ್ನ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಬತ್ತು ಅಂತೇಳಿ ದೋಸೆ ಮಾಡಿದರು. ಸೊ ಆ ದೋಸೆನೂ ಇಸ್ಕೊಂಬಂದು ನಾವೆಲ್ಲ ರೂಮ್ಗೆ ಇಸ್ಕೊಂಬಂದು ತಿಂತಾ ಕೂತಿದ್ವಿ. ಸೊ ತಿಂದಾದ್ಮೇಲೆ ಇನ್ನೇನು ಬೊಟ್ಟಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆದರು. ಸೊ ಆಮೇಲೆ ಎಲ್ಲರೂ ಹೊರಟು ನಾವು ಟೆರೆಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ಪಿ ಜಿಯಿಂದ ಡೈರೆಕ್ಟ್ ಬೊಟ್ಟಿಗೆ ಹೋದ್ವಿ. ಬೊಟ್ಟಿಗೆನೋ ರೀಚ್ ಆದ್ವಿ, ಆದರೆ ಇನ್ನೂ ಟೈಮ್ ಇತ್ತು. ಸರಿ ಅಂದ್ಬಿಟ್ಟು ನಾವು ನಮ್ಮ ಫೋನ್ಸ್ನೆಲ್ಲ ಬ್ಯಾಗ್ಸ್ನೆಲ್ಲ ಸೈಡ್ಗಿಟ್ಟು ನಮ್ಮ ವರ್ಕ್ನ ನಾವು ಶುರು ಮಾಡ್ಕೊಂಡ್ವಿ. ಆಮೇಲೆ ಹೆಂಗೆ 2 ಗಂಟೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. 2 ಗಂಟೆ ಆಗಿದ ತಕ್ಷಣ ಎಲ್ಲರೂ ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ಇನ್ನೂ ಟೈಮ್ ಇತ್ತು 3 ಗಂಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಫೋನಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿದ್ವಿ. ಆಮೇಲೆ 3 o'clock ಆಗಿದ ತಕ್ಷಣ ಫೋನ್ಸ್ನ ಪಕ್ಕೋಗಿಟ್ಟು ನಮ್ಮ ವರ್ಕ್ನ ನಾವು ಶುರು ಮಾಡ್ಕೊಂಡ್ವಿ. ಅದಾದಮೇಲೆ ವರ್ಕೆಲ್ಲ ಮುಗೀತು. ಆಮೇಲೆ ಹೆಂಗೆ 8 ಗಂಟೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ 8 ಗಂಟೆ ಆಗಿದ ತಕ್ಷಣ ನಾವು ಬೊಟ್ಟಿಗಿಂದ ಹೊರಟು ಬರುವಾಗ ಇವತ್ತು ದೇವಸ್ಥಾನ ಓಪನ್ ಇತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ಅಲ್ಲೇ ಪ್ರಸಾದ ಕೊಟ್ಟರು ಅಂತ ಹೇಳ್ಬಿಟ್ಟು ಪ್ರಸಾದನ ತಿನ್ಕೊಂಡು ಪಿ ಜಿ ಹತ್ರ ಬಂದು ಹೊಟ್ಟೆ ಸಿತಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಹಾಕಿಸ್ಕೊಂಡಂತೂ ಬಂದು ಊಟ ಮಾಡ್ಕೊಂಡು ಹಂಗೆ ಒಂದು ರೌಂಡ್ ವಾಕ್ ಮಾಡೋದ ಅಂತ ಹೇಳ್ಬಿಟ್ಟು ಕೆಳಗೆ ಹೋದ್ವಿ.